ಜೋರಾದ ಮಳೆಯಿಂದ ಗಾರ್ಡನ್ ಮೇಂಟೈನ್ ಮಾಡಲು ಕಷ್ಟಪಡುತ್ತಿದ್ದೀರಾ? ಕಡಿಮೆ ನಿರ್ವಹಣೆಯಲ್ಲಿ ಚೆನ್ನಾಗಿ ಹೂ ಬಿಟ್ಟು ನಿಮ್ಮ ಗಾರ್ಡನ್ ಮಳೆಗಾಲದಲ್ಲಿ ಹೂವಿನಿಂದ ನಳನಳಿಸಬೇಕೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಎಲ್ಲರಿಗೂ ನಮಸ್ತೆ, ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಮಳೆಗಾಲದಲ್ಲಿ ಗಾರ್ಡನ್ನ ಸೌಂದರ್ಯವನ್ನು ದುಪ್ಪಟ್ಟುಗೊಳಿಸುವ ಸುಂದರವಾದ ಆಕರ್ಷಕವಾದ ಹೂಗಳನ್ನು ಬಿಡುವ ಸನ್ಸೆಟ್ ಬೆಲ್ ಎನ್ನುವ ಅಲಂಕಾರಿಕ ಸಸ್ಯದ ಮಾಹಿತಿಯ ಜೊತೆ ಅದರ ಆರೈಕೆ ಬೆಳೆಸುವ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಮೊದಲಿಗೆ ಸನ್ಸೆಟ್ ಬೆಲ್ ಸಸ್ಯದ ವಿಶೇಷತೆಯನ್ನು ತಿಳಿಯೋಣ. ಸನ್ಸೆಟ್ ಬೆಲ್ ಉಷ್ಣವಲಯದ ಬಹುವಾರ್ಷಿಕ ಸಸ್ಯವಾಗಿದೆ. ಒಳಾಂಗಣ ಹಾಗೂ ಹೊರಾಂಗಣ ಅಲಂಕಾರಕ್ಕಾಗಿ ಪಾಟ್, ಹ್ಯಾಂಗಿಂಗ್ ಪಾಟ್, ಅದೇ ರೀತಿ ಗಾರ್ಡನ್ನ ಬಾರ್ಡರನ್ನು ಅಲಂಕರಿಸಲು, ಗಾರ್ಡನ್ನ ಯಾವುದೇ ಏರಿಯಾ ಹೈಲೈಟ್ ಮಾಡಲು ಬೆಳೆಸಬಹುದಾದ ಸಸ್ಯವಾಗಿದೆ. ಈ ಸಸ್ಯ ಆಕರ್ಷಕವಾದ ಬಣ್ಣ ಬಣ್ಣದ ಹೂಗಳಿಂದ ಚಿಟ್ಟೆಗಳನ್ನು ತನ್ನತ್ತ ಆಕರ್ಷಿಸುತ್ತದೆ. ಗಿಡದಲ್ಲಿ ಮೊದಲಿಗೆ ಈ ರೀತಿ ಕೆಂಪು ಕಿತ್ತಳೆ ಮಿಶ್ರಿತ ಹೂಗಳು ಮೂಡುತ್ತವೆ. ಸ್ವಲ್ಪ ದಿನಗಳ ನಂತರ ಈ ರೀತಿ ಕಾಣುತ್ತವೆ. ಇನ್ನೂ ಸ್ವಲ್ಪ ದಿನಗಳ ನಂತರ ಅದರ ಮಧ್ಯಭಾಗದಲ್ಲಿ ಹಳದಿ ಹೂಗಳು ಗಂಟೆ ಅಥವಾ ಬೆಲ್ನ ಆಕಾರದಲ್ಲಿ ಮೂಡುತ್ತವೆ. ಸೂರ್ಯಾಸ್ತದ ಬಣ್ಣವನ್ನು ನೆನಪಿಸುವ ಕೇಸರಿ ಹಳದಿ ಬಣ್ಣದ ಹೂಗಳು ಗಿಡದಲ್ಲಿ ಬೆಲ್ ಆಕಾರದಲ್ಲಿ ಅರಳುವುದರಿಂದ ಸನ್ಸೆಟ್ ಬೆಲ್ ಎನ್ನುವ ಹೆಸರು ಬಂದಿದೆ. ಈ ಗಿಡದ ಎಲೆಗಳು ದೊಡ್ಡದಾಗಿದ್ದು ತಾಮ್ರದ ಬಣ್ಣವನ್ನು ಹೊಂದಿರುತ್ತವೆ. ಹಾಗಾಗಿ ಕಾಪರ್ ಲೀಫ್ ಪ್ಲಾಂಟ್ ಎಂದು ಕೂಡ ಕರೆಯುತ್ತಾರೆ. ಈ ಗಿಡವನ್ನು ಬಳಸುವ ವಿಧಾನ ಮತ್ತು ಬೆಳೆಸುವ ಕ್ರಮವನ್ನು ನೋಡೋಣ. ಹೋಮ್ ಗಾರ್ಡನಿಂಗ್ನಲ್ಲಿ ಅಲಂಕಾರಿಕ ಸಸ್ಯಗಳಿಗೆ ತುಂಬ ಬೇಡಿಕೆ. ಮನೆಯ ಬಾಲ್ಕನಿ, ಲಿವಿಂಗ್ ರೂಮ್, ಕಚೇರಿಗಳ ಒಳಾಂಗಣವನ್ನು ಅಲಂಕರಿಸಲು ಈ ಸಸ್ಯವನ್ನು ಬಳಸಲಾಗುತ್ತದೆ. ಇದರ ಹಳದಿ ಬಣ್ಣದ ಹೂಗಳು ಸ್ವಲ್ಪ ದಿನಗಳಲ್ಲಿ ಉದುರಿದರೂ ಕಿತ್ತಳೆ ಬಣ್ಣದ ಹೂಗಳು ದೀರ್ಘಕಾಲದವರೆಗೆ ಸಸ್ಯದಲ್ಲೇ ಇರುವುದರಿಂದ ಸ್ಥಳದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಇನ್ನು ಈ ಗಿಡವನ್ನು ಬೆಳೆಸುವುದನ್ನು ನೋಡೋಣ. ಗಿಡ ಬೆಳೆಸುವ ಮೊದಲನೆಯ ಕ್ರಮ ಕಾಂಡದ ಕಟಿಂಗ್ನಿಂದ. ಯಾವುದಾದರೂ ಒಳ್ಳೆಯ ಚೆನ್ನಾಗಿರುವ ಕಾಂಡವನ್ನು ಈ ರೀತಿ ಕತ್ತರಿಸಿ ತೆಗೆಯಿರಿ. ನಂತರ ತೇವಾಂಶವಿರುವ ಮಣ್ಣಿನಲ್ಲಿ ನೆಟ್ಟರೆ ಗಿಡ ಬೇಗನೆ ಬೇರು ಬಿಡಲು ಸಾಧ್ಯವಾಗುವುದರಿಂದ ಹೊಸ ಗಿಡವನ್ನು ಸುಲಭವಾಗಿ ಪಡೆಯಬಹುದು. ನೆಲದ ಮಣ್ಣು ಫಲವತ್ತತೆಯಿಂದ ಕೂಡಿದ್ದರೆ ಯಾವುದೇ ಗೊಬ್ಬರ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಪಾಟ್ನಲ್ಲಿ ಗಿಡವಿದ್ದರೆ ಗಿಡವು ಆರೋಗ್ಯವಾಗಿ ಬೆಳೆದು ಹೆಚ್ಚು ಹೂ ಬಿಡಲು ತಿಂಗಳಿಗೊಮ್ಮೆ 1 ಹಿಡಿ ವರ್ಮಿ ಕಾಂಪೋಸ್ಟ್ ಅಥವಾ ದ್ರವ ರೂಪದ ಯಾವುದೇ ಗೊಬ್ಬರ ನೀಡಬಹುದು. ಇನ್ನು ಎರಡನೆಯ ಕ್ರಮ ಗೆಡ್ಡೆಗಳ ಮೂಲಕ. ಈ ಗಿಡದ ಬೇರುಗಳ ಹತ್ತಿರ ಸಣ್ಣ ಗೆಡ್ಡೆಗಳು ಇರುತ್ತವೆ. ಗಿಡವನ್ನು ಬೇರೆ ಪಾಟ್ಗೆ ಬದಲಾಯಿಸುವಾಗ ಈ ಗೆಡ್ಡೆಗಳನ್ನು ಬೇರ್ಪಡಿಸಿ ಹೊಸ ಗಿಡಗಳನ್ನು ಬೆಳೆಸಬಹುದು. ಈ ಗಿಡದ ಆರೈಕೆಯಲ್ಲಿ ಬರುವ ಮೊದಲನೆಯ ಅಂಶ ಸೂರ್ಯನ ಬೆಳಕು. ಈ ಗಿಡಕ್ಕೆ ಪರೋಕ್ಷ ಸೂರ್ಯನ ಬೆಳಕು ಅತ್ಯುತ್ತಮ. ನೇರವಾದ ಬಿಸಿಲಿನಲ್ಲಿ ಗಿಡ ಇಟ್ಟರೆ ಎಲೆಗಳು ಸುಟ್ಟು ಹೋಗಬಹುದು. ಇಂಡೋರ್ನಲ್ಲಿ ಬೆಳೆಸುವುದಾದರೆ ಮನೆಯ ಕಿಟಕಿಯ ಬಳಿ, ಔಟ್ಡೋರ್ನಲ್ಲಿ ಬೆಳೆಸುವುದಾದರೆ ತೋಟದ ನೆರಳಿನ ಜಾಗದಲ್ಲಿ ಬೆಳೆಸಬಹುದು. ಇನ್ನು ಎರಡನೆಯ ಅಂಶ ನೀರುಣಿಸುವುದು. ಈ ಗಿಡಕ್ಕೆ ಮಣ್ಣಿನಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಆದರೆ ಮಣ್ಣು ನೀರು ನಿಂತು ಅತಿಯಾಗಿ ಕೆಸರಾಗಬಾರದು. ನೀರು ಹಾಕುವಾಗ ಅತಿಯಾಗಿ ನೀರು ಹಾಕಿದರೆ ಬೇರು ಕೊಳೆಯುವ ಸಾಧ್ಯತೆ ಕೂಡ ಜಾಸ್ತಿ. ಮೂರನೆಯ ಅಂಶ ತಾಪಮಾನ ಮತ್ತು ತೇವಾಂಶ. ಬೆಚ್ಚಗಿನ ವಾತಾವರಣ ಹಾಗೂ ತೇವಾಂಶವುಳ್ಳ ಮಣ್ಣಿನಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ನಮ್ಮಲ್ಲಿ ಬೇಸಿಗೆಯಲ್ಲಿ ಅತಿಯಾದ ಬಿಸಿಲಿನಿಂದ ಹಾಗೂ ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗಿ ಗಿಡ ಸೊರಗಿದರೂ ಮತ್ತೆ ಮಳೆಗಾಲ ಬಂದಾಗ ಗಿಡ ಮತ್ತೆ ಚಿಗುರಿ ಚೆನ್ನಾಗಿ ಬೆಳೆಯುತ್ತದೆ, ಹೆಚ್ಚು ಹೂವನ್ನು ಕೊಡುತ್ತದೆ. ತುಂಬ ವರ್ಷ ಗಾರ್ಡನ್ನಲ್ಲಿ ಉಳಿದು ಆಕರ್ಷಕ ಹೂವನ್ನು ಕೊಡುವ ಕಡಿಮೆ ಆರೈಕೆ ಬಯಸುವ ಈ ಅಲಂಕಾರಿಕ ಸಸ್ಯವನ್ನು ಎಲ್ಲರೂ ಬೆಳೆಸೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಅದೇ ರೀತಿ ಯಾರೆಲ್ಲ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.